ಪ್ರಚಾರದ ಬೆಡಗಿ ಪೂನಂ ಪಾಂಡೆಗೆ ಅದೆಂಥ ಪ್ರಚಾರದ ಹುಚ್ಚೋ ಗೊತ್ತಿಲ್ಲ. ಬೆತ್ತಲೆ ಪ್ರದರ್ಶನದ ಸುದ್ದಿಯಿಂದ ಹೊರಬರಲು ಆಕೆಗೆ ಇಷ್ಟವೇ ಇಲ್ಲ ಅಂತ ಕಾಣಿಸ್ತಾ ಇದೆ. ಇಷ್ಟು ದಿನ ಬಟ್ಟೆ ಬಿಚ್ಚುವ ನಾಟಕವಾಡುತ್ತಲೇ ಬಂದಿದ್ದ ಪೂನಂ ಇನ್ನೂ ಅಭಿಮಾನಿಗಳನ್ನು ಕಾಡಿಸೋದಿಲ್ಲ, ಆದಷ್ಟು ಶೀಘ್ರವೇ ನಗ್ನಳಾಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾಳೆ. ಇಷ್ಟು ದಿನ ಅರೆ ನಗ್ನಳಾಗಿ ನಿಮ್ಮೆದುರು ಕಾಣಿಸ್ಕೊಂಡಿದ್ದೆ, ಈಗ ಪೂರ್ತಿ ಬೆತ್ತಲಾಗಿ ನಿಮ್ಮ ಮನದಾಸೆ ಪೂರೈಸ್ತೀನಿ ಅಂತ ಭರವಸೆ ನೀಡಿದ್ದಾಳೆ. ಬೆತ್ತಲೆ ದೇಹ ಪ್ರದರ್ಶಿಸುವುದರಲ್ಲಿ ನನಗೆ ಯಾವುದೇ ಅಂಜಿಕೆ ಇಲ್ಲ ಎಂದಿರುವ ಈ ಬೆಡಗಿ ಇಂಟರ್ನೆಟ್ನಲ್ಲಿ ಸೋರಿಕೆಯಾಗಿರುವ MMS ನಕಲಿಯಲ್ಲ, ಅದು ನನ್ನದೇ ಅಂತ ಮುಕ್ತವಾಗಿ ಒಪ್ಪಿಕೊಂಡಿದ್ದಾಳೆ. MMSನಲ್ಲಿ 2 ಪೀಸ್ನಲ್ಲಿರುವುದು ನಾನೇ, ನನ್ನ ಜೊತೆ ಇರುವ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದ್ದೇನೆ, ಆ ವಿಡಿಯೋ ನಿಜಕ್ಕೂ ನನಗೆ ಇಷ್ಟವಾಗಿದೆ ಅಂತೆಲ್ಲ ಹೇಳಿದ್ದಾಳೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶೇಷಾದ್ರಿಪುರಂನಲ್ಲಿರೋ BBMP ಕಚೇರಿಗೆ ಬೆಂಕಿ, 7 ವಾರ್ಡ್ಗಳ ದಾಖಲೆ ಭಸ್ಮ. ಶಾರ್ಟ್ ಸರ್ಕ್ಯೂಟ್ನಿಂದ ಅನಾಹುತ, ಬೆಂಕಿ ನಂದಿಸುತ್ತಿದೆ ಅಗ್ನಿಶಾಮಕ ದಳ. ಮೈಸೂರಿನ ಚಾಮುಂಡಿ ಸನ್ನಿಧಿಯಲ್ಲೂ ಇದೆಯಂತೆ ನಿಧಿ. ಹಂಪಿಯ ವಿರೂಪಾಕ್ಷ ದೇಗುಲದಲ್ಲೂ ಸಂಪತ್ತಿನ ರಾಶಿ. ಉಡುಪಿಯ ಕೃಷ್ಣ ಮಠದಲ್ಲೂ ಇದೆಯಂತೆ ಧನ ಕನಕ. ದಿಬ್ಬಣ ಹೊರಟಿದ್ದ ಬಸ್ಗೆ ರೈಲು ಡಿಕ್ಕಿ, 40 ಪ್ರಯಾಣಿಕರ ದುರ್ಮರಣ, 30 ಮಂದಿಗೆ ಗಂಭೀರ ಗಾಯ. ಉತ್ತರ ಪ್ರದೇಶದ ಕಾಂಚೀರಾಮ್ ನಗರ ಬಳಿ ದುರ್ಘಟನೆ. ಕೂಲ್ ಕ್ಯಾಪ್ಟನ್ಗೆ ಇಂದು ಬರ್ತ್ಡೇ ಸಂಭ್ರಮ, 31ನೇ ವಸಂತಕ್ಕೆ ಕಾಲಿಟ್ಟ ಧೋನಿ. ರಾಂಚಿ ಹುಡುಗನಿಗೆ ಕ್ರೀಡಾಭಿಮಾನಿಗಳ ಶುಭಾಶಯ. ಈಗ ಅರ್ಧ ಅಂಗಾಂಗ ತೋರಿಸಿದ್ದೀನಿ, ಶೀಘ್ರದಲ್ಲೇ ಪೂರ್ತಿ ಬೆತ್ತಲಾಗ್ತೀನಿ. ಅಭಿಮಾನಿಗಳ ಆಸೆ ತೀರಿಸ್ತಾಳಂತೆ ಪೂನಂ ಪಾಂಡೆ.